ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದು ವೆಜಿಟೇಬಲ್ ಪಡ್ಡು ಹೇಗೆ ಮಾಡೋದು ಅಂತ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಜಿಟೇಬಲ್ ಪಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು, ಈಸಿಯಾಗೂ ಇರುತ್ತೆ, ತರಕಾರಿ ಎಲ್ಲ ಇರುತ್ತಲ್ಲ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಪಡ್ಡು ಮಾಡೋಕ್ಕೆ ಏನೆಲ್ಲ ಬೇಕೋ ನೋಡೋಣ ಬನ್ನಿ. ನಾನು 1.5 ಕ್ಯಾರೆಟ್ ತೊಗೊಂಡಿದ್ದೀನಿ, 4ರಿಂದ 5 ಬೀನ್ಸು, 1 ಹಿಡಿ ಸಬ್ಬಕ್ಕಿ ಸೊಪ್ಪು, 1 ಹಿಡಿ ಕೊತ್ತಂಬರಿ ಸೊಪ್ಪು, 3 ಈರುಳ್ಳಿ ತೊಗೊಂಡಿದ್ದೀನಿ, 4ರಿಂದ 5 ಹಸಿಮೆಣಸಿನ್ಕಾಯಿ, 10ರಿಂದ 15 ಕರಿಬೇವಿನ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು. ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿರೋದಾಗಿದೆ, ಫುಲ್ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರಬೇಕು. ಇವಾಗ ಒಗ್ಗರಣೆಗೆ ಸ್ವಲ್ಪ ಕಡಲೆಬೇಳೆ, 1.5 ಸ್ಪೂನು, ಸಾಸಿವೆ ಮತ್ತು ಜೀರಿಗೆ ತೊಗೋಬೇಕು. ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಕ್ಕೋಬೇಕು. ಇವಾಗ ಪ್ಯಾನಿಗೆ 1 2 ಸ್ಪೂನ್ ಆಯಿಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಎಣ್ಣೆ ಕಾದಿದೆ, ಎತ್ತಿಟ್ಕೊಂಡಿದ್ವಲ್ಲ ಕಡಲೆಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೋಬೇಕು. ಇವಾಗೆಲ್ಲ ಹಾಕ್ಕೊಂಡಾಗಿದೆ, 1 ನಿಮಿಷ ಹಂಗೆ ಫ್ರೈ ಮಾಡ್ಕೋಬೇಕು. ಈ ಥರ ಪಡ್ಡು ಮಾಡಿಕೊಡಿ ಮನೇಲಿ ಮಕ್ಕಳಿಗೆ. ತರಕಾರಿ ತಿನ್ನಲ್ಲ ಅಂತಾರಲ್ಲ, ಚೆನ್ನಾಗಿ ತಿಂತಾರೆ, ಯಾಕೆಂದರೆ ಇದರಲ್ಲೆಲ್ಲ ಮಿಕ್ಸ್ ಆಗಿರುತ್ತಲ್ಲ, ದೋಸೆ ಹಿಟ್ಟಲ್ಲಿ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ, ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಲಿ ಅಂತ. ತೆಂಗಿನಕಾಯಿ ಕಟ್ ಮಾಡಿರೋದು, ತೆಂಗಿನಕಾಯಿ ಅಷ್ಟೇ ಫ್ಲೇವರ್ ಚೆನ್ನಾಗಿರುತ್ತೆ ಪಡ್ಡು ತಿನ್ಬೇಕಾರೆ. ಮತ್ತು ಬೀನ್ಸು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾಯಿದ್ದೀನಿ, ಬೇಗ ಬೆಂದ್ಬಿಡುತ್ತೆ. ಇವಾಗ ಒಗ್ಗರಣೆಲಿ ಸ್ವಲ್ಪ ಬೇಯುತ್ತಲ್ವಾ, ಹಂಗಾಗಿ ಬೇಗ ಆಗುತ್ತೆ ಪಡ್ಡುನು. ಇವಾಗ ಈರುಳ್ಳಿ ಕಟ್ ಮಾಡಿರೋದು, ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಹಾಗೆ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಬೇಗ ಆಗುತ್ತೆ. 1-2 ನಿಮಿಷ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಬೇಯಿಸ್ಕೊಂಡ್ರೆ ನೀಟಾಗಿ ಬೇಯುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮನೇಲಂತೂ ತುಂಬ ಇಷ್ಟಪಡ್ತಾರೆ ಪಡ್ಡು, ಈ ಥರ ಮಾಡಿಕೊಟ್ರೆ ಮಸಾಲ ಪಡ್ಡು. ನಾರ್ಮಲಾಗಿ ಹಂಗೆ ಮಾಡಿದ್ರೆ ಅಷ್ಟೊಂದೇನು ಟೇಸ್ಟಿಯಾಗಿರಲ್ಲ, ಈ ಥರ ಡಿಫ್ರೆಂಟಾಗಿ ಮಾಡಿದ್ರೆ ಮನೇಲಿ ಇಷ್ಟಪಡ್ತಾರೆ. ಒಂದೊಂದ್ಸಲ ಟ್ರೈ ಮಾಡಿ. ಇವಾಗ ಫ್ರೈ ಆಗಿದೆ, ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಮತ್ತು ಕ್ಯಾರೆಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಹಾಕ್ಕೋಬೇಕು, ಯಾಕಂದರೆ ಇದು ಆಲ್ರೆಡಿ ಸ್ವಲ್ಪ ಮೆತ್ತಗಿರುತ್ತಲ್ವ, ಏನು ಬೇಯಿಸೋ ಅವಶ್ಯಕತೆ ಏನಿರಲ್ಲ. ಹಾಗಾಗಿ ಲಾಸ್ಟಲ್ಲಿ ಕ್ಯಾರೆಟು ಮತ್ತು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಫ್ರೈ ಆಗುತ್ತೆ, ಬೇಗ ಬೆಂದ್ಬಿಡುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ಮಾಡ್ಕೋಬೋದು, ಒಂದು 1/2 ಅವರಿಗೆಲ್ಲ ಆಗ್ಬಿಡುತ್ತೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಆಗಿಬಿಡುತ್ತೆ. ವೆಜಿಟೇಬಲ್ ಪಡ್ಡು ಅಂತೂ ತುಂಬ ಟೇಸ್ಟಿಯಾಗೂ ಇರುತ್ತೆ, ಆರೋಗ್ಯವಾಗೂ ಇರುತ್ತೆ, ಯಾಕಂದರೆ ಎಲ್ಲ ಥರದ ತರಕಾರಿ ಕೂಡ ಇರುತ್ತೆ. ಮತ್ತು ತಿನ್ನಬೇಕಾದ್ರೆ ತೆಂಗಿನಕಾಯಿ ಸಿಗುತ್ತಾ, ಕ್ರಿಸ್ಪಿಯಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಒಂದ್ಸಲ ಟ್ರೈ ಮಾಡಿ. ಇವಾಗ ಮಸಾಲ ಎಲ್ಲ ಬೆಂದಿದೆ, ತರಕಾರಿ ಎಲ್ಲ ಬೆಂದಿದೆ. ಇವಾಗ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಹಿಟ್ಟಿಗೆ ಹಾಕ್ಕೊಂಡಾದ್ಮೇಲೆ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಡೈರೆಕ್ಟಾಗಿ ಹಿಟ್ಟಿಗೆ ಹಾಕ್ಕೋಬೇಕು. ಅದೇನು ಬೇಯಿಸೋ ಅವಶ್ಯಕತೆ ಏನಿರಲ್ಲ, ಪಡ್ಡು ಜೊತೆನೇ ಬೆಂದೋಗುತ್ತೆ. ಸೊಪ್ಪೆಲ್ಲ ತಿನ್ಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ. ಮುಂಚೆನೇ ಒಗ್ಗರಣೆಲಿ ಬೇಯಿಸ್ಬಿಟ್ರೆ ಅಷ್ಟೊಂದು ಟೇಸ್ಟಿ ಸಿಗಲ್ಲ, ಈ ಥರ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಇವಾಗೆಲ್ಲ ಹಾಕಿದ್ದಾಗಿದೆ, ಮಿಕ್ಸ್ ಮಾಡ್ಕೋಬೇಕು.
ಹಿಂಗೆ ಒಂದು 2 ನಿಮಿಷ ಆ ಕಡೆ ಈ ಕಡೆ ಮಾಡ್ಕೊತಾ ಇದ್ರೆ ಬೇಗ ಮಿಕ್ಸ್ ಆಗಿಬಿಡುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನಾನು ಒಂದು ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಕಡೆ ರೆಡಿ ಆಗಿದೆ ಪಡ್ಡು ಮಸಾಲ ಹಿಟ್ಟು. ಈ ಕಡೆ ಪಡ್ಡು ಪಾತ್ರೆ ಕಾಯ್ತಾ ಇದೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೇನು ತುಂಬ ಆಯಿಲು ಹಾಕೋಂಗೇನಿಲ್ಲ. 1 ಸ್ಪೂನಲ್ಲಿ ಇಷ್ಟು ಪಡ್ಡುಗೂ ಹಾಕ್ಕೋಬೋದು. ಇವಾಗ ತವ ಕಾದಿದೆ, ಪಡ್ಡು ಹಾಕ್ಕೊಳ್ಳೋಣ. ನೋಡಿ, ನೋಡೋಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಏಕೆಂದರೆ ತರಕಾರಿ ಎಲ್ಲ ಇರೋದ್ರಿಂದ ಮಕ್ಳುಗಳು ತರಕಾರಿ ತಿನ್ನಲ್ಲ. ಈ ಥರ ಮಾಡಿಕೊಟ್ರೆ ತಿಂತಾರೆ. ಮಾಡಿಕೊಡಿ ಫ್ರೆಂಡ್ಸ್. ನಾನಿವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೆ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಪಡ್ಡು ಅಂತೂ ತುಂಬ ಟೇಸ್ಟಿಯಾಗಿ ಬಂದಿದೆ. ನಮ್ಮನೆ ತುಂಬ ಸಲ ಮಾಡಿದ್ದೀವಿ. ನೀವು ಒಂದು ಸಲ ಟ್ರೈ ಮಾಡಿ. ಪಡ್ಡು ಅಂತೂ ತುಂಬ ಬೇಗ ಆಗುತ್ತೆ, ತುಂಬ ಟೈಮೂ ತೊಗೊಳ್ಳಲ್ಲ. ಬೆಳಗ್ಗೆ ತಿಂಡಿ ಮಾಡ್ಕೋಬೋದು ಆರಾಮಾಗಿ. ಇವಾಗ ಲಿಟ್ಲು ಕ್ಲೋಸ್ ಮಾಡೋಣ. 1 ನಿಮಿಷ ಬೇಯುತ್ತೆ, ಬೇಗ ಆಗಿಬಿಡುತ್ತೆ. ಇವಾಗ ಪಡ್ಡುನ ಉಲ್ಟಾ ತಿರುವು ಹಾಕಿ ಬೇಯಿಸ್ಕೊಬೇಕು. ಬೇಗ ಬೆಂದ್ಬಿಡುತ್ತೆ. ಒಂದು 5 ನಿಮಿಷಕ್ಕೆಲ್ಲ ಪಡ್ಡು ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಉಲ್ಟಾ ತಿರುವು ಹಾಕ್ಕೊಂಡು ಬೇಯಿಸ್ಕೋಬೇಕು. ಇವಾಗ 1 ನಿಮಿಷ ಹಾಗೆ ಬೇಯಕ್ಕೆ ಬಿಡಬೇಕು. ಬೆಂದರೆ ಪಡ್ಡು ರೆಡಿ ಆಗುತ್ತೆ. ಫೈನಲಿ ವೆಜಿಟೇಬಲ್ ಪಡ್ಡು ರೆಡಿ ಆಗಿದೆ. ಕೆಂಪು ಚಟ್ನಿ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಪಡ್ಡು ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ ಒಂದ್ಸಲ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.